ನಮಸ್ಕಾರ. ನಮ್ಮ ಸಂಪೂರ್ಣ ಯೂಟ್ಯೂಬ್ ಪರಿವಾರಕ್ಕೆ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು ಕಾನ್ಸೆಪ್ಟ್ ಬಂದುಬಿಟ್ಟು ನಾವು ಸುಮಾರು 7-8 ವಿಡಿಯೋಗಳು MS ವರ್ಡ್ನ ಮಾಡಿದ್ದು. ಇವತ್ತು ಮೋಸ್ಟ್ಲಿ ನಮ್ಮದು ಪಾರ್ಟ್ ನಂಬರ್ 10 ಇದೆ. ಇದರಲ್ಲಿ ಏನು ಕಲಿಬೇಕಂತ ಇವತ್ತಿನ ಕಾನ್ಸೆಪ್ಟ್ ಇದೆಯಪ್ಪ ಅಂದರೆ ಸ್ಮಾರ್ಟ್ ಆರ್ಟ್. ಸ್ಮಾರ್ಟ್ ಆರ್ಟ್ ಅಂದರೆ ಏನು ಸರ್? ಸ್ಮಾರ್ಟ್ ಆರ್ಟ್ ಅಂದರೆ ಇಲ್ಲಿ ಬರ್ರಿ, ಭಾಳಷ್ಟು ನಿಮಗೇನು ಮಾಡ್ತಪ್ಪ ಅಂದರೆ ಸ್ಮಾರ್ಟ್ ಆರ್ಟಲ್ಲಿ ನಿಮಗೆ ಆಪ್ಷನ್ಗಳಿವೆ. ಚೂಸ್ ಅ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸ್ ಅಂತ ಇದೆ. ಗ್ರಾಫಿಕ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದರಲ್ಲೇನಿದೆ, ಆಲ್ ಅಂತ ಇದೆ, ಲಿಸ್ಟ್ ಅಂತ ಇದೆ, ಪ್ರೊಸೆಸ್ ಅಂತ ಇದೆ, ಸೈಕಲ್ ಅಂತ ಇದೆ, ಹೈರಾರ್ಚಿ ಅಂತ ಇದೆ, ರಿಲೇಷನ್ಶಿಪ್ ಇದೆ, ಇದೇನು ಬರ್ತಾ ಮ್ಯಾಟ್ರಿಕ್ಸ್ ಇದೆ, ಓಕೆ, ಪಿರಾಮಿಡ್ ಅಂತ ಇದೆ. ಈಗ ನಾವು ಏನು ಯೂಸ್ ಮಾಡ್ತಾ ಇದ್ದೀನಿ, ಆಲಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ತೊಗೊತಾ ಇದ್ದೀನಿ, ಇಲ್ಲೇ ಬರ್ತೀನಿ ತೊಗೊಂಡೆ, ಅಥವಾ ಇದು ಅನ್ನೋದು ಸೆಲೆಕ್ಟ್ ಮಾಡ್ತೀನಿ. ಯಾವುದೇ ಕಾನ್ಸೆಪ್ಟ್ ತೆಗೆದುಕೊಂಡೇನ ಇಲ್ಲಿ ತೊಗೊಂಡು ನಾವು ಸೆಲೆಕ್ಟ್ ಮಾಡಿದ್ರೆ ಏನು ಬರುತ್ತೆ, ನಿಮಗೆ 2 ಡಿಸೈನು ಫಾರ್ಮೆಟ್ ಅಂತ 2 ಮೆನು ಬರುತ್ತೆ. ಡಿಸೈನ ಫಾರ್ಮೆಟ್ ಅಂತ ಬರುತ್ತೆ. ಇಲ್ಲೇ ಬರ್ತೀನಿ. ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾನು ಇದು ಫಸ್ಟ್ ಆಫೀಸ್ ಕಲರ್ ಅಂತ ಕಲರ್ ಚೇಂಜ್ ಮಾಡ್ತಾ ಇದ್ದೇನೆ. ಇಲ್ಲೇ ಬಂದುಬಿಟ್ಟು ಫಸ್ಟ್ ಡಿಸೈನ್ ವರ್ಡ್ ಆರ್ಟ್ ಕ್ಲಿಕ್ ಮಾಡಿದ್ರೆ ಡಿಸೈನ್ ಮತ್ತು ಫಾರ್ಮೆಟ್ 2 ಮೆನು ಬರುತ್ತೆ. ನಾನು ಡಿಸೈನನ್ನು ಓಪನ್ ಮಾಡಿದ್ದೀನಿ. ಫಸ್ಟ್ ಇಲ್ಲಿ ವರ್ಡ್ ಆರ್ಟ್ ಅಂದರೆ ಯಾಕೆ ಯೂಸ್ ಆಗ್ತದೆ ಸರ್? ನಾನು ಏನು ಮಾಡ್ತೀನಿ, ಇಲ್ಲಿ ನಂದು ಒಂದು ಸ್ಟೂಡೆಂಟ್ಗಳನ್ನ ಲಿಸ್ಟ್ ತೆಗಿತೀನಿ. ನಾನು ಏನು ಮಾಡ್ತೀನಿ, ಇಲ್ಲಿ ಓನ್ಲಿ ಫಸ್ಟ್ ಅಂತ ಬರೆದೇನೆ. ಫಸ್ಟ್ ಈ ಪ್ಲೇಸಲ್ಲಿ ಒಂದು 2 ಸ್ಟೂಡೆಂಟ್ ಹೆಸರು ಬರೀತೀನಿ. ಜಸ್ಟ್ ಫಾರ್ ಇನ್ಫಾರ್ಮೇಷನ್ಗೆ ರೋಹಿತ್, ಉಸ್ಮಾನ್ ಅಂತ ಬರಿತೀನಿ. ಕಾಂಪಿಟೇಷನ್ ಯಾವುದೋ ಒಂದು ಇರಲಿ ಬರಿತಾ ಇದ್ದೀನಿ. ಇವರಿಬ್ಬರು ಫಸ್ಟ್. ಸೆಕೆಂಡ್ ಪ್ಲೇಸ್ ಅಂತ ಬರಿತಾ ಇದ್ದೀನಿ. ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ಶಬಾನಾ ಬೇಗಮ್ ಅಂತ ಬರಿತೀನಿ. ಬೇಗಮ್ ಅಂತ ಬರಿತೀನಿ. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಆಪ್ಷನ್ ಬಂದುಬಿಟ್ಟು ಮುಸ್ತಾಕ್ ಅಂತ ಬರಿತೇನೆ. ಮೂರನೇ ಆಪ್ಷನ್ ಥರ್ಡ್ ಅಂತ ಬರಿತೀನಿ. ಇಲ್ಲಿ ಬಂದುಬಿಟ್ಟು ಸಂತೋಷ್ ಅಂತ ಬರಿತೇನೆ. ಮತ್ತು ಎಲ್ಲಾಲಿ ಓಕೆನಾ ಮಾಡ್ತೀನಿ. ಇಲ್ಲಿ ಡಿಸೈನ್ ಮತ್ತು ಫಾರ್ಮೆಟ್ 2 ಆಪ್ಷನ್ ಬರುತ್ತೆ. ಡಿಸೈನಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಆಪ್ಷನ್ ಬಂದಾಗ ಇಲ್ಲಿ ಎಲ್ಲ ಆಪ್ಷನ್ಗಳು ಆ್ಯಡ್ ಶೇಪ್ ಅಂತ ಬರುತ್ತೆ, ಅಥವಾ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಸರ್, ಇದು ಸ್ಮಾರ್ಟ್ ಆರ್ಟ್ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದರೆ, ಸ್ಮಾರ್ಟ್ ಆರ್ಟ್ ಯಾವುದೇ ಪ್ರೆಸೆಂಟೇಷನ್ದಾಗ, ಯಾವುದೇ ಆಫೀಸ್ಗಳ ವರ್ಕ್ದಾಗ ಇವ್ರು ಫಸ್ಟ್ ಆರ, ಇವ್ರು ಸೆಕೆಂಡ್ ಆರ, ಇವ್ರು ಥರ್ಡ್ ಆರ ಅಂತ ತೋರ್ಸೋಕೆ ಯೂಸ್ ಆಗ್ತದೆ. ಅಥವಾ ಯಾವುದೇ ಇದೊಂದು ಯೂನಿಕ್ ಡಿಸೈನ್ದಾಗ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ನಾನು ಇದರಲ್ಲಿ ಇದು ಒಂದು ಬೇಸಿಕ್ ತಗೊಂಡು ತೋರಿಸ್ದೆ. ಇದ್ರ ರಿಲೇಟೆಡ್ ಎಲ್ಲ ಸೆಟ್ಟಿಂಗ್ ಇದೆ. ಆದರೆ ನಾನು ಶೇಪನ್ನು ಮತ್ತು ಸ್ಮಾರ್ಟ್ ಆರ್ಟ್ ಸ್ಟೈಲನ್ನು ಚೇಂಜ್ ಮಾಡ್ತಾಯಿದ್ದೀನಿ. ನಾನು ಬೇರೆ ಸ್ಟೈಲನ್ನು ತೊಗೋತೀನಿ. ಇದೊಂದು ಬೇಸಿಕ್ ತೊಗೊಂಡು ತೋರಿಸ್ದೆ ಅಷ್ಟೇ. ಇನ್ನು ತೊಗೋದು ಒಂದು ಇದರಲ್ಲಿ ಬಂದು ಸ್ಮಾರ್ಟ್ ಆರ್ಟ್ ಹೈರಾರ್ಚಿ ಅಂತ ತೊಗೋತೀನಿ. ಇದರಲ್ಲಿ 5 ಆಪ್ಷನ್ ಇದೆ. ಯಾವುದನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತೀನಿ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಒಂದು ಬಿಸ್ನೆಸ್ ಬಗ್ಗೆ ತೋರಿಸ್ತಾ ಇದ್ದೇನೆ. ಯಾವುದೇ ಬಿಸ್ನೆಸ್ ಬಗ್ಗೆ ಅಲ್ಲ, ನಮ್ಮ ಕಟ್ಗೆ ಕಂಪ್ಯೂಟರ್ ಪ್ಲ್ಯಾನನ್ನು ತೋರಿಸ್ತಾ ಇದ್ದೇನೆ. ಮುಂದಿನ 10 ವರ್ಷದೆಲ್ಲ ಪ್ಲ್ಯಾನ್. ಕಟ್ಗೆ ಕಂಪ್ಯೂಟರ್ ಬಂದುಬಿಟ್ಟು ಫಸ್ಟ್ ಕಟ್ಗೆ ಕಂಪ್ಯೂಟರ್ CTP ಅಂತ ಹೇಳ್ತೀವಿ ನಾವು. ಏನಂತೀವಿ? CTP ಅಂದರೆ ಚಿತ್ತಾಪುರ ಬ್ರ್ಯಾಂಚ್ ಇದೆ. ಇದಕ್ಕೆ ಈಗ ಸೆಂಟರ್ ಡೈರೆಕ್ಟರ್ ಅಂದ್ಬಿಟ್ಟು ನನ್ನ ತಮ್ಮನ ಇಟ್ಕೋತೀನಿ, ಸಚಿನ್ ಕಟ್ಗೆ, ಓಕೆನಾ, ಅಸಿಸ್ಟೆಂಟ್ ಅಂತ ಅನ್ಬೋದು. ಈಗ ನಾನು ಏನು ಮಾಡ್ತೀನಿ, ನಂದು ಮುಂದಿನ ಪ್ಲ್ಯಾನ್ ಬಂದುಬಿಟ್ಟು ನೆಕ್ಸ್ಟ್ ಆಪ್ಷನ್ ಇದು ಒಂದು ಬಿಸ್ನೆಸ್ ರಿಲೇಟೆಡ್ ಒಂದು ಕಾನ್ಸೆಪ್ಟನ್ನು ತಿಳಿದಾಗ ಮಾತ್ರ ಇದನ್ನು ಮಾಡ್ಬೋದು. ಇದು ನೀವು ವಂಶಾವಳಿ ಮಾಡೋಕ್ಕೋಸ್ಕರನೂ ಯೂಸ್ ಮಾಡ್ಬೋದು. ನಾವು ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ತೋರಿಸ್ತಾ ಇದ್ದೀನಿ. ಇಲ್ಲೇ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಬಂದುಬಿಟ್ಟು ನಂದು ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ಕಲಬುರಗಿಯಲ್ಲಿ ಒಂದು ಬ್ರ್ಯಾಂಚ್ ಆಗಬೇಕು. ಶಾರ್ಟ್ಕಟಲ್ಲಿ ಬರ್ತೀನಿ, ಅಥವಾ ಕಲಬುರಗಿ ಅಂತಲೇ ಬರ್ತೀನಿ, ಕಲಬುರಗಿ. ಅದಾದ ತಕ್ಷಣ ಇಲ್ಲಿ ಬರಿತೀನಿ ಕಲಬುರಗಿ ಆಗೋಣ, ಒಂದು ಸೇಡಮ್ ಬ್ರ್ಯಾಂಚ್ ಮಾಡ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಅದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ನಮ್ಮದು ನಮ್ದು ಏನು ಬರುತ್ತಪ್ಪ ಅಂದರೆ ಎಕ್ಸಾಂಪಲ್ ನಮ್ಮದು ಔಟ್ ಆಫ್ ಸ್ಟೇಟ್ ತಾಂಡ್ರು ಅಂತ ಹೋಗಿದ್ದಾನೆ. ಈ ಕಲಬುರಗಿಯಲ್ಲಿ ಬ್ರ್ಯಾಂಚಿನವ್ರಿಗೆ ಏನು ಹೇಳ್ತೀನಪ್ಪ, ಅಲ್ಲಿರೋ ಸ್ಟಾಫ್ಗಳಿಗೆ ನೀವು ಯಾರಿಗಾದರೆ ಬ್ರ್ಯಾಂಚನ್ನು ನೀವು ಪ್ರೊವೈಡ್ ಮಾಡಿದ್ರೆ ನಿಮಗೇನನ್ನ ಅದರಲ್ಲಿ ಎಲ್ಲ ಬಿಸ್ನೆಸ್ನಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಮಾರ್ಜಿನ್ ಅಥವಾ ಮಾತಾಡ್ಬೋದು, ಅಥವಾ ಏನೋ ಒಂದು ರಿಲೇಟೆಡ್ ಗಿಫ್ಟ್ ಅಂತ ಮಾತಾಡ್ಬೋದು. ಆವಾಗ ಏನು ಮಾಡ್ತಾರೆ, ಕಲಬುರಗಿದವರು ಒಂದು ತಮ್ಮ ತಳಗೆ ಒಂದು 4 ಬ್ರ್ಯಾಂಚನ್ನು ಆ್ಯಡ್ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ, ಬ್ರ್ಯಾಂಚ್ ಆ್ಯಡ್ ಮಾಡಬೇಕಾದ್ರೆ ಇಲ್ಲೇ ಬಂದುಬಿಟ್ಟು ಆ್ಯಡ್ ಶೇಪ್ ಬಿಲೋ ನಾನು 2 ಮಾಡ್ತೀನಿ, ಓನ್ಲಿ 2 ಆ್ಯಡ್ ಶೇಪ್ ಬಿಲೋ ಇಲ್ಲಿನೂ ಕೂಡ ಮಾಡ್ತೀನಿ. ಆ್ಯಡ್ ಶೇಪ್ ಬಿಲೋ ಅಂತ ಮಾಡ್ತೀನಿ. ಅದಾದ ತಕ್ಷಣ ಇಲ್ಲಿ ಬಂದುಬಿಟ್ಟು ಕಲಬುರಗಿಯಲ್ಲಿ ಯಾವುದಾಗ ನಾನು ಏನು ಮಾಡ್ತೀನಿ, ಜೇವರ್ಗಿ ಅಂತ ಮಾಡ್ತೀನಿ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರ್ತೀನಿ
ಇಲ್ಲಿ ಅಫ್ಜಲ್ಪುರ್ ಅಂತ ಮಾಡ್ತೀನಿ, AFZ ಅಂತ ಮಾಡ್ತೀನಿ, ಶಾರ್ಟ್ಕಟಲ್ಲಿ ಎಲ್ಲ ಬರಿತೀನಿ. ಸೇಡಂ ಬ್ರಾಂಚ್ ಬಂದುಬಿಟ್ಟು CNI ಚಿಂಚೋಳಿ ಅಂತ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಕಾಳಗಿ ಬ್ರಾಂಚ್ ಅಂತ ಮಾಡ್ತೀನಿ. ಅದಾದ ತಕ್ಷಣ ತಾಂಡೂರಿನಲ್ಲಿ ಬಂದುಬಿಟ್ಟು ಒಂದು ಕುರುಕುಂಟ ಅಂತ ಬ್ರಾಂಚ್ ಅಂತ ಪ್ಲ್ಯಾನ್ ಇದೆ, ಕುರುಕುಂಟ ಅಂತ ಓಕೆನಾ, KUR ಕುಂಟ ಓಕೆನಾ. ಅದಾದ ತಕ್ಷಣ ಇಲ್ಲಿ ಬರ್ತೀನಿ, ಇನ್ನೊಂದು ಅಲ್ಲೇ ಬಶೀರಾಬಾದ್ ಅಂತ ಇದೆ, ಯಾವುದೋ ಒಂದು ಬ್ರ್ಯಾಂಚನ್ನು ಸುಮ್ಮನೆ ಜಸ್ಟ್ ಫಾರ್ ಡೆಮೋಗೋಸ್ಕರ ತೋರಿಸ್ತೇನೆ, ಬಶೀರಾಬಾದ್ ಅಂತ ಒಂದು ಮಾಡಿದ್ದೇನೆ. ಈಗ ಇದೇನಾಗಿತ್ತಪ್ಪ ಅಂದ್ರೆ ನಮ್ಮ ಬಿಸ್ನೆಸ್ ಪ್ಲ್ಯಾನ್ ಒಂದು ಫ್ಯೂಚರ್ದಾಗ. ಈಗ ಇವ್ರಿಗೆ ಏನೋ ಸಮಸ್ಯೆ ಇತ್ತು ಅಂತ ತಿಳ್ಕೊರಿ. ಅಫ್ಜಲ್ಪುರದವ್ರು ಫಸ್ಟ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಲಬುರಗಿಯವರಿಗೆ. ಕಲಬುರಗಿಯವರು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲಪ್ಪ ಅಂದರೆ ಸಚಿನ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸಚಿನ್ ಅವ್ರಿಗೆ ಕಾಲ್ ಮಾಡಿಲ್ಲಪ್ಪ ಅಂದರೆ ಕಟ್ಗೆ ಕಂಪ್ಯೂಟರ್ ಹೆಡ್ ಆಫೀಸ್ಗೆ ಅದು ಕಾಲ್ ಬರುತ್ತೆ. ಅದೇ ರೀತಿ ಎಲ್ಲ ಆಫೀಸ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಸೆಕ್ಷನ್ ಇರುತ್ತೆ, ಆ ಸೆಕ್ಷನ್ ಕೆಳಗೆ ಕೆಲವೊಬ್ಬರು ಅಧಿಕಾರಿಗಳಿರ್ತಾರೆ, ಆ ಅಧಿಕಾರಿಗಳ ತೆಳಗೆ ಇನ್ನೂ ಕೆಲವೊಬ್ಬರು ಅಧಿಕಾರಿಗಳಿರ್ತಾರೆ. ಅದನ್ನು ಕೂಡ ನಾವು ಸೆಕ್ಷನ್ ವೈಸ್ ಬೇಕಾದರೆ ಇದರಲ್ಲಿ ಕೂಡ ಮಾಡ್ಬೋದು. ಅದಾದ ತಕ್ಷಣ ಇಲ್ಲೇನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇನ್ನೂ 3-4 ಆಪ್ಷನ್ ಇದೆ. ಇಲ್ಲೇ ಬಂದು ಆ್ಯಡ್ ಶೇಪ್ ಆಫ್ಟರ್ ಅಂದರೆ ಮೇನ್ ಶೇಪನ್ನು ಸೆಲೆಕ್ಟ್ ಮಾಡಿದ್ರೆ, ಆಫ್ಟರ್ ಅಂದರೆ ನಮ್ದು ಇನ್ನೊಂದು ಯಾವುದನ್ನ ಬ್ರ್ಯಾಂಚ್ ಇತ್ತು, ನಮ್ಮದು ಕಡೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅಂತ ಇದೆ, ಇಲ್ಲೇ ಬರ್ತೀನಿ. ಇಲ್ಲಿ ಬಂದುಬಿಟ್ಟು ಆ್ಯಡ್ ಶೇಪ್ ಬಿಫೋರ್ ಅಂದ್ರೇನು, ಮೊದಲು ಬೇಕಾದರೆ ತೊಗೋಬೋದು, ಆಫ್ಟರ್ ಬೇಕಾದರೆ ಶೇಪ್ ತೊಗೋಬೋದು. ಅದಾಣ ಬಿಲೋ ಅಂದರೆ ತೆಳಗೆ, ಅಬೋ ಅಂತ ಬರುತ್ತೆ ಮೇಲೆ, ಅಬೋ ಅಂತ ಬಂದರೆ ಮೇಲೆ ಓಕೆನಾ. ಅದಾಗೋಣ ಸರ್ ನಮಗೆ ಇನ್ನೊಬ್ಬರು ಅಸಿಸ್ಟೆಂಟ್ ಬೇಕಪ್ಪ ಅಂದರೆ ಆ್ಯಡ್ ಅಸಿಸ್ಟೆಂಟ್, ಇನ್ನೊಬ್ಬರು ಬೇಕಾದರೆ ಅಸಿಸ್ಟೆಂಟ್ ಇಟ್ಕೋಬೋದು. ಬೇಕಾದರೆ ಸರ್ ನಾವು ಯಾವುದನ್ನು ಡಿಲೀಟ್ ಮಾಡಬೇಕಾದ್ರೆ ನೋಡಿ ಜಸ್ಟ್ ಫಾರ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ, ಇದು ಆಪ್ಷನ್ ಬರುತ್ತೆ. ರೈಟ್ ಇರೋಂಥ ಡಾಟಾನ ಲೆಫ್ಟ್ ಮಾಡಿ, ಲೆಫ್ಟ್ ಇರೋಂಥ ಡಾಟಾನ ರೈಟ್ ಮಾಡಿ, ರೈಟ್ ಇರೋಂಥ ಡಾಟಾನ ಏನು ಮಾಡಿ ಲೆಫ್ಟ್ ಮಾಡಿ, ಲೆಫ್ಟ್ ಇರೋಂಥ ಡಾಟಾನ ಏನು ಮಾಡಿ ರೈಟನ್ನು ಮಾಡಿ. ಅದಾದ ತಕ್ಷಣ ಲೇಔಟ್ ಅಂತ ಬರುತ್ತೆ. ಲೇಔಟ್ ಅಂದರೆ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಮತ್ತು ಬೋತ್ ಅಂತ ಚೇಂಜ್ ಮಾಡ್ತೀನಿ, ಮತ್ತೆ ಬರ್ತೀನಿ ಲೆಫ್ಟ್ ಹ್ಯಾಂಗಿಂಗ್ ಅಂತ ಮಾಡ್ತೀನಿ, ಮತ್ತೆ ಬಂದುಬಿಟ್ಟು ರೈಟ್ ಹ್ಯಾಂಗಿಂಗ್ ಅಂತ ಮಾಡ್ತೀನಿ. ಯಾವುದು ಆಪ್ಷನ್ ಬೇಕಾದ್ರೂ ನೀವು ತೊಗೋಬೋದು. ನಾರ್ಮಲ್ ಯೂಸ್ ಮಾಡೋದು ನಾವು ಯಾವುದು ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟೆಕ್ಸ್ಟ್ ಪೇನ್ ಅಂತ ಇದೆ. ಟೆಕ್ಸ್ಟ್ ಪೇನ್ ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನಾವು ಯಾವುದನ್ನೋ ಒಂದು ವರ್ಡ್ ಬರಿತಿರೋಲ್ವ, ಹೆಸರು ಬರ್ತೀವಿ, ಇಲ್ಲಿ ಯಾವುದನ್ನೋ ಊರು ಡಾಟಾ ಚೇಂಜ್ ಮಾಡಬೇಕಿತ್ತಪ್ಪ ಅಂದರೆ ಚೇಂಜ್ ಮಾಡೋದು. ಇದು ಚಿನ್ ಅಂತ ಇದೆ, ನಾನು ಚಿಂಚೋಳಿ ಅಂತ ಮಾಡ್ತೀನಿ, ಚಿಂಚೋಳಿ ಅಂತ ಮಾಡ್ತೀನಿ. ಬಂತ ಯಾವುದೇ ಊರಿಗೆ ಅಥವಾ ಯಾವುದೇ ಸ್ಪೆಲ್ಲಿಂಗ್ ಡಾಟಾ ಏನೋ ಕರೆಕ್ಷನ್ ಮಾಡೋದಿದ್ರೆ ಟೆಕ್ಸ್ಟ್ ಪೇನಲ್ಲಿ ನಾವು ಸ್ಪೆಲ್ಲಿಂಗ್ ಚೆಕ್ಕನ್ನು ಮಾಡ್ಬೋದು. ಅಥವಾ ಮುಂದೆ ಯಾವುದನ್ನ ಬ್ರ್ಯಾಂಚ್ ಚಲೋ ಒಳ್ಳೆ ವರ್ಕ್ ಮಾಡ್ತಪ್ಪ ಅಂದರೆ ಆ ಬ್ರ್ಯಾಂಚಿಗೆ ನಾವು ಏನು ಮಾಡ್ತೀವಿ, ಪ್ರಮೋಷನ್ನ ಕೊಡ್ತೀವಿ. ಅಥವಾ ಯಾವುದನ್ನ ಬ್ರ್ಯಾಂಚ್ ವರ್ಕ್ ಅಷ್ಟಕ್ಕಷ್ಟೇ ಮಾಡ್ತಾಯಿತ್ತಪ್ಪ ಅಂದರೆ ನಾವು ಏನು ಮಾಡ್ತೀವಿ, ಡಿಮೋಟನ್ನು ಕೊಡ್ತೀವಿ. ಪ್ರಮೋಟ್ ಅಂದರೆ ಮೇಲೆ, ಡಿಮೋಟ್ ಅಂದರೆ ತೆಳಗೆ. ನೀವು ಆಫೀಸ್ಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಪ್ರಮೋಷನ್ ಆಗುತ್ತೆ, ಬೇಕಾದರೆ ಸಸ್ಪೆಂಡು ಡಿಮೋಷನ್ ಕೂಡ ಆಗುತ್ತೆ. ಅದು ಇಲ್ಲಿ ಆ ಟೈಪ್ ಇರೋ ಆಪ್ಷನ್ ಇದು ಒಂದು. ಅದಾದ ತಕ್ಷಣ ಇದು ರೈಟ್ ಅಂದರೆ ರೈಟ್, ಲೆಫ್ಟ್ ಅಂದರೆ ಲೆಫ್ಟ್. ಅದಾದ ತಕ್ಷಣ ಇಲ್ಲಿ ಬರ್ತೀನಿ, ಬಹಳಷ್ಟು ನಮಗೆ ಏನು ಮಾಡ್ತಿದ್ದಪ್ಪ ಅಂದರೆ ಲೇಔಟ್ಸ್ ಇದೆ. ಲೇಔಟ್ ಇದು ಬೇಕಾ ತೆಗೆದುಕೊಳ್ಳಿ, ಇದು ಬೇಕಾ ತೆಗೆದುಕೊಳ್ಳಿ, ಇದು ಬೇಕಾ ತೆಗೆದುಕೊಳ್ಳಿ, ಇದು ಬೇಕಾ ತೆಗೆದುಕೊಳ್ಳಿ. ಯಾವುದು ಲೇಔಟ್ ಬೇಕು ನಿಮಗೆ ಇಷ್ಟ ಆಗುತ್ತಲ್ವ ಆ ಲೇಔಟನ್ನು ನೀವು ತೆಗೆದುಕೊಳ್ಳಿ. ಓಕೆ, ಈ ಟೈಪ್ ಮಾಡ್ಬೋದು. ನನಗೆ ಕಾಮನಾಗಿ ಯೂಸ್ ಮಾಡೋದು ಇದು. ಅದಾದ ತಕ್ಷಣ ನೆಕ್ಸ್ಟ್ ಬರ್ತೀನಿ, ಸರ್ ನನಗೆ ಇದು ಲೇಔಟ್ ಚೇಂಜ್ ಮಾಡಬೇಕಿತ್ತಲ್ಲಪ್ಪ ಅಂದರೆ ಇಲ್ಲೇ ಬಂದುಬಿಟ್ಟು ಮೋರ್ ಲೇಔಟನ್ನು ತೆಗೆದುಕೊಳ್ಳಿ. ಮೋರ್ ಲೇಔಟನ್ನು ತೆಗೆದುಕೊಂಡಾಗ ಬೇರೆ ಬೇರೆ ಆಪ್ಷನ್ಗಳನ್ನು ನೀವು ತೊಗೋಬೋದು. ಓಕೆನಾ. ಇಲ್ಲಿ ನೋಡಿ ಓವಲ್ ಶೇಪನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒಂದು ಆಪ್ಷನ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ, ಯಾವುದಪ್ಪ ಅಂದರೆ ಆ್ಯಡ್ ಬುಲೆಟ್ ಆನ್ ಆಯಿತಾ. ಮತ್ತೆ ನೀವೇನು ಮಾಡಿ ಬೇರೆ ಯಾವುದೇ ಶೇಪನ್ನು ಅಥವಾ ಬೇರೆ ಯಾವುದೋ ಡಿಸೈನ್ ಪ್ಯಾಟರ್ನನ್ನು ನೀವು ಚೇಂಜ್ ಮಾಡಿದ್ರೆ ಸಾಕು, ಅದು ಆಪ್ಷನ್ ಏನಾಗುತ್ತೆ, ಆ್ಯಡ್ ಬುಲೆಟ್ ಆಪ್ಷನ್ ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆನಾ. ಆ್ಯಡ್ ಬುಲೆಟ್ ಮೀನ್ಸ್ ಒಂದು ಶೇಪನ್ನು ನಾವು ತೊಗೋಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಚೇಂಜ್ ಕಲರ್ ಅಂತ ಇದೆ. ಕಲರಲ್ಲಿ ನೀವು ಬೇರೆ ಬೇರೆ ಕಲರ್ಗಳನ್ನು, ನೀವು ಯಾವ ಕಲರ್ ನಿಮಗೆ ಇಷ್ಟ ಇದೆ ಆ ಕಲರ್ಗಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಹಾಕ್ಕೋಬೋದು. ಇಲ್ಲೇ ಬರ್ತೀನಿ, ಕಲರ್ ನಿಮಗೆ ಯಾವುದು ಇಷ್ಟ ಇದೆ ಆ ಕಲರ್ಗಳನ್ನು ನಾನು ಹಾಕ್ಕೋತೇನೆ. ಓಕೆನಾ, ಈ ಟೈಪ್ ಮಾಡ್ಬೋದು. ಅದಾದ ತಕ್ಷಣ ಇಲ್ಲೇ ಬರ್ತೀನಿ. ಇಲ್ಲಿ ಬಂದಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ನಿಮಗೂ ಈ ಟೈಪ್ ಬೇಕಾ, ಇವೇನಿದೆ ಸ್ಟೈಲ್ ಇದೆ, ಸ್ಮಾರ್ಟ್ ಆರ್ಟ್ದು ಏನಿದೆ ಸ್ಟೈಲ್ ಇದೆ, ಈ ಟೈಪ್ ಬೇಕಾ, ಈ ಟೈಪ್ ಬೇಕಾ, ಕೆಲವೊಂದು ಬೇಸಿಕ್ ಸ್ಟೈಲ್ಸ್ ಬರುತ್ತೆ, ಬೇಕಾದರೆ ಚೇಂಜ್ ಮಾಡ್ಬೋದು. ಓಕೆನಾ. ಈ ಟೈಪ್ ಬೇಕಾ, ಯಾವುದೇ ಟೈಪ್ ಬೇಕಾದರೆ ಸ್ಟೈಲನ್ನು ಅಪ್ಲೈ ಮಾಡ್ಬೋದು. ಓಕೆ,
ಇಲ್ಲಿ ಬರ್ತೀನಿ ಸರ್ ನಮಗೆ ಇದು ಯಾವುದೂ ಸ್ಟೈಲ್ ಬೇಕೇ ಆಗಿಲ್ಲಪ್ಪ ಅಂದರೆ ರೀಸೆಟನ್ನು ಹೊಡಿಬೋದು. ಅದಾದ ತಕ್ಷಣ ಇಲ್ಲೇ ಬರ್ತೀನಿ, ಫಾರ್ಮೆಟ್ ಅಂತ ಇದೆ, ಇದು ಡಿಸೈನ್ ಮೆನು ಮುಗೀತು. ಫಾರ್ಮೆಟ್ ಅಂತ ಇದೆ, ಫಾರ್ಮೆಟಲ್ಲಿ ಚೇಂಜ್ ಶೇಪ್ ಅಂತ ಮಾಡ್ತೀನಿ. ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಬೋದು. ಮತ್ತು ಲಾರ್ಜರ್ ಅಂದರೆ ಶೇಪ್ ದೊಡ್ಡದಾಗುತ್ತೆ, ಸ್ಮಾಲರ್ ಅಂದರೆ ಶೇಪ್ ಚಿಕ್ಕದಾಗುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ಯಾವುದೇ ಶೇಪ್ನಲ್ಲಿ ಯಾವುದೇ ಕಲರ್ ಬೇಕಾದರೂ ಫಿಲ್ ಮಾಡ್ಬೋದು. ಆಲ್ಮೋಸ್ಟ್ ನಾವು ಇದು ಎಲ್ಲ ಕಲ್ತಿದ್ದೀವಿ ಎಲ್ಲಪ್ಪ ಅಂದರೆ ಶೇಪ್ ಫಿಲ್, ಶೇಪ್ ಔಟ್ಲೈನ್, ಪಿಕ್ಚರ್, ಗ್ರೇಡಿಯಂಟ್, ಟೆಕ್ಸ್ಚರ್ ಅಂತ ಎಲ್ಲ ಕಲ್ತಿದ್ದೀವಿ. ಇದು ಎಲ್ಲಿ ಕಲ್ತೀವಪ್ಪ ಅಂದರೆ ನಾವು ಶೇಪಲ್ಲಿ ಕಲ್ತಿದ್ದೀನಿ, ಅದಕ್ಕೋಸ್ಕರ ನಾನು ಶಾರ್ಟ್ ಹ್ಯಾಂಡಲ್ಲಿ ಇದನ್ನು ಸ್ಕಿಪ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀನಿ. ನಿಮಗೆ ಸರ್ ಇದು ಎಲ್ಲ ಆಪ್ಷನ್ ಕಲಿಬೇಕಾದ್ರೆ ನೀವು ನಮ್ಮ ಶೇಪ್ ವಿಡಿಯೋ ಆಪ್ಷನನ್ನು ನೋಡ್ಬೋದು. ಅದಾದ ತಕ್ಷಣ ಇಲ್ಲಿ ಬರ್ತೀನಿ, ವಿಡ್ತ್ ಅಂತ ಬರ್ತೀನಿ. ವಿಡ್ತ್ನಲ್ಲಿನೂ ಕೂಡ ಕಲರನ್ನು ಕೊಡ್ತೀನಿ. ಕಲರಲ್ಲಿ ಕೊಟ್ಟು ಡ್ಯಾಶ್ ಟೈಪ್ ಬೇಕಾದರೆ ಡ್ಯಾಶ್ ಟೈಪ್ ಮಾಡ್ತೇನೆ, ಈ ಟೈಪ್. ಅದಾಗೋಣ ಇಲ್ಲಿನೂ ಮತ್ತೆ ಆಪ್ಷನ್ ಬರುತ್ತೆ, ಪ್ರೀಸೆಟ್, ಶಾಡೋ, ರಿಫ್ಲೆಕ್ಷನ್, ಗ್ಲೋ ಅಂತ ಎಲ್ಲ ಆಪ್ಷನ್ ಬರುತ್ತೆ. ಇವೆಲ್ಲ ಆಪ್ಷನ್ಗಳು ಕೂಡ ನಾವು ಎಲ್ಲಿ ಕಲ್ತೀವಪ್ಪ ಅಂದರೆ MS ವರ್ಡ್ನ ಪಿಕ್ಚರ್ ಆಪ್ಷನ್ನಲ್ಲಿ ಕಲ್ತಿದ್ದೀವೋ ಅದರಲ್ಲಿ ನೀವು ಹೋಗಿ ಕ್ಲಿಯರಾಗಿ ನೋಡ್ಬೋದು. ನಾನು ರಿಪೀಟ್ ಯಾಕೆ ಮಾಡಲ್ಲ ಏನಪ್ಪ ಅಂದರೆ ಆಲ್ರೆಡಿ ಅದು ಒಂದು ಕಾನ್ಸೆಪ್ಟ್ ಬಗ್ಗೆ ಆಗಿದೆ ಅಂತ ಅದು ತೊಗೋತಾ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬರ್ತೀನಿ, ಇಲ್ಲಿ ಬರ್ತೀನಿ. ನನಗೆ ಟೆಕ್ಸ್ಟ್ನ ಡಿಸೈನ್ಸ್ ಚೇಂಜ್ ಆಗ್ತಾಯಿದೆ. ಈಗೇನಾಗ್ತಾಯಿದೆ, ಇಲ್ಲಿ ಟೆಕ್ಸ್ಟಲ್ಲಿ ಏನು ಡಿಸೈನ್ ಇರೋದಲ್ಲ ಇದರಲ್ಲಿ ಏನೋ ಚೇಂಜಸ್ ಮಾಡಬೇಕಾದ್ರೆ ಇಲ್ಲಿ ಚೇಂಜಸ್ ಆಗ್ತಾಯಿದೆ. ಓಕೆನಾ, ಇಲ್ಲಿ ಶೇಪ್ ಫಿಲ್ ಅಂತ ವೈಟ್ ಬೇಕಾ, ಬೇರೆ ಕಲರ್ ಬೇಕಾ, ಯಾವ ಕಲರ್ ಬೇಕಾ ಆ ಕಲರ್ ತೆಗೆದುಕೊಳ್ಳಿ. ನಿಮಗೆ ಯಾವ ಕಲರ್ ಇಷ್ಟ ಇದೆ ಅಲ್ವಾ ಆ ಕಲರ್ ತೆಗೆದುಕೊಳ್ಳಿ. ಅದಾದ ತಕ್ಷಣ ಇಲ್ಲೇನೋ ಆಪ್ಷನ್ ಬರುತ್ತೆ, ಶೇಪ್ ಫಿಲ್ ಅಂತ ಬರುತ್ತೆ, ಶೇಪ್ ಗ್ರೇಡಿಯಂಟ್ ಅಂತ ಬರುತ್ತೆ, ಅಥವಾ ಟೆಕ್ಸ್ಚರ್ ಅಂತ ಬರುತ್ತೆ. ನೀವು ಏನು ಡಿಸೈನ್ ಫಿಲ್ ಮಾಡ್ತೀರಾ ಅದೇ ಡಿಸೈನ್ ಇಲ್ಲಿ ಪ್ಯಾಟರ್ನ್ ಕೂಡ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಔಟ್ಲೈನ್ ಕೂಡ ಬರುತ್ತೆ. ಔಟ್ಲೈನ್ ಬೇಕಾದರೆ ಔಟ್ಲೈನನ್ನು ಕೊಡಿ, ಔಟ್ಲೈನ್ ಕಲರ್ ಬೇಕಾದರೆ ಕಲರನ್ನು ಕೊಡಿ, ಔಟ್ಲೈನ್ ಮತ್ತು ಡ್ಯಾಶ್ ಟೈಪ್ ಬೇಕಾದರೆ ಔಟ್ಲೈನ್ ಡ್ಯಾಶ್ ಟೈಪ್ ಬೇಕಾದ್ರೂ ಮಾಡ್ಬೋದು. ಇದೆ ನೆಕ್ಸ್ಟ್ ಟೆಕ್ಸ್ಟ್ ರಿಲೇಟೆಡ್ ಎಫೆಕ್ಟ್ ಬರುತ್ತೆ. ಶಾಡೋ ಅಂದರೆ ಟೆಕ್ಸ್ಟನ್ನು ನಾವು ತೆಳಗೆ ಹಾಕ್ಬೋದು. ಅದಾಗೋಣ ನೆಕ್ಸ್ಟ್ ಮಾಡ್ಬೋದು. ರಿಫ್ಲೆಕ್ಷನ್ ಅಂದರೆ ಪ್ರತಿಬಿಂಬ ಹಾಕ್ಬೋದು. ಅದಾದ ತಕ್ಷಣ ಇಲ್ಲೇ ಬರ್ತೀನಿ, ಗ್ಲೋ ಅಂದರೆ ಬೇರೆ ಟೈಪ್ಸ್ ಆಫ್ ಶೈನಿಂಗನ್ನು ಕೊಡ್ಬೋದು. ಅದಾದ ತಕ್ಷಣ ಇಲ್ಲೇ ಬರುತ್ತೆ ಗ್ಲೋ ಆಗೋಣ. 3D ರೊಟೇಷನ್ ಅಂದರೆ ಯಾವ ಟೈಪ್ ಬೇಕಾದ್ರೆ ರೊಟೇಷನ್ ಮಾಡ್ಬೋದು. ಟ್ರಾನ್ಸ್ಫಾರ್ಮ್ ಅಂದರೆ ಮೂವಿನಲ್ಲಿ ಹೆಸರು ಹೇಗೆ ಬರುತ್ತಲ್ಲ ಆ ಟೈಪ್ ಬೇಕಾದರೆ ತಗೋ ಟ್ರಾನ್ಸ್ಫಾರ್ಮ್, ಈ ಟೈಪ್ ಕಟ್ಕೆ ಕಂಪ್ಯೂಟರ್ಸ್ CTP ಅಂತ ಮಾಡ್ತೀವಿ. ಸರಿ ಏನು ಬೇಡಪ್ಪ ಅಂದರೆ ಇಲ್ಲಿ ಬಂದು ರೀಸೆಟನ್ನು ಹೊಡಿಬೋದು. ರೀಸೆಟ್ ಗ್ರಾಫಿಕ್ಸ್ ಅಂತ ಬರುತ್ತೆ. ಇವು ಎಲ್ಲ ಆಪ್ಷನ್ಗಳು ಸ್ಟೂಡೆಂಟ್ಸ್ ನೀವು ಆಲ್ರೆಡಿ ಕಲ್ತಿದ್ದೀವಿ. ಇದು ಬೇಗ ಭಾಳಷ್ಟು ಮಿನಿಗಳಲ್ಲಿ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೆಲ್ಲ ಆಪ್ಷನ್ಗಳನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ನೀವು ಯಾರೇ ನೋಡಬೇಕಾದ್ರೆ ನಮ್ಮ ಕೆಲವೊಂದು ಹಿಂದಿನ ಪಾಠಗಳಲ್ಲಿ ನೋಡಿ ಇವೆಲ್ಲ ಆಪ್ಷನ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ಪಡ್ಕೊಳ್ಬೋದು. ಇದು ಇಷ್ಟೇಪ್ಪ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟು. ಯಾವುದು ರಿಲೇಟೆಡಪ್ಪ ಅಂದರೆ ಸ್ಮಾರ್ಟ್ ಆರ್ಟ್ ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟು. ನೀವೆಲ್ಲರೂ ಏನು ಮಾಡ್ಬೋದಪ್ಪ ಅಂದರೆ ಈ ವಿಡಿಯೋನ ನೋಡಿದಿರಿ, ಎಲ್ಲ ಚೆನ್ನಾಗಿ ಕಲೀರಿ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್